ಏನು ಡಿಫ್ರೆನ್ಸ್ ಅನ್ಸುತ್ತೆ ಸುದೀಪ್ ಸರ್ಗೂ ಬೇರೆ ಹೋಸ್ಟ್ಗಳಿಗೆ? ಒಂದ್ಸರಿ ಅವ್ರು ನಮ್ಮ ಫ್ರೇಮಲ್ಲಿ ಕೂತಿದ್ದಾರೆ ಅಂದಮೇಲೆ ನಾವು ಕಣ್ಣೊಳಗಡೆ ಎಲ್ಲ ಹೋಗಿದ್ದೀವಿ, ಝೂಮ್ ಹಾಕಿದ್ದೀವಿ. ಅಳಬೇಕು ಅವ್ರು ಹತ್ತಿದ್ದಾರೆ ಅಂದರೆ ಅವ್ರಿಗೆ ಬ್ರದರ್ ಥರ ಹೇಳ್ತಾರೆ. ಯಾವನೋ ತಪ್ಪು ಮಾಡಿದ್ದಾನೆ ಅಂದರೆ ಅವ್ರಿಗೆ ಹೀರೋ ಥರ ಹೋಗಿದ್ದಾರೆ. ಆ ಸೀಸನ್ ಸ್ಟಾಪ್ ಆಗಿರೋದು ಲೈಫಲ್ಲಿ ಬರೆಯೋಕ್ಕಾಗ್ತಾ ಇರೋದು. ಸೊ ಸಿನಿಮಾಲಿ 2 ಗಂಟೆ 2.5 ಗಂಟೆ ಕೂರ್ಸಕ್ಕೆ ಆಗ್ತಾ ಇಲ್ಲ. ಜನಗಳಿಗೆ ಏನು ಬೇಕು ಅನ್ನೋದು ಪರಮಾತ್ಮಗೂ ಗೊತ್ತು. ಎಲ್ಲ ಹೆಬ್ಬೆರಳಿಗೆ ಬಂದ್ಬಿಟ್ಟು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆಯೋ ಅಷ್ಟೇ ಜನಗಳು ಸೋಂಬೇರಿ ಆಗ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಇಡೀ ಜರ್ನಿನ ಒಂದು ಸಿನಿಮಾ ಹೆಸರು ಇಟ್ಟು ಹೇಳ್ತೀನಿ ಅನ್ನಂಗಿದ್ರೆ ಏನು ಹೇಳ್ತೀರಾ? ಫುಲ್ ಸ್ಟಾಪ್. ಹಂಗೆ ಸರ್, ಅಂದ್ರೆ ಇವಾಗ ಬೇರೆ ಅಂದ್ರೆ ಇವಾಗ ಮತ್ತು ಇನ್ನೊಂದು ಚಾನಲ್ ರಿಯಾಲಿಟಿ ಶೋಗೂ ಏನು ವ್ಯತ್ಯಾಸ? ಬೇರೆ ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ಒಂದು ಎರಡನೇದು, ನಿಮಗೆ ಯಾವುದೇ ಒಂದು ಶೋ ತೊಗೋಬೋದು. ಅಗೇನ್ ಐ ನಾಟ್ ಟೆಲ್ ಎನಿ ಸಿಂಗಿಂಗ್ ಶೋ ಆಗ್ಬೋದು, ಡ್ಯಾನ್ಸ್ ಶೋ ಆಗ್ಬೋದು, ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಶೋನೇ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಫಂಬಲ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತಂದರೆ ಮಹೇಶ ಹೇಳ್ಬೋದು, ಇಲ್ಲ ನೀನೇ ಹೇಳ್ಬೋದು ಹೇಮಂತ್, ಅಣ್ಣ ಅದೊಂದು ಚೂರು ಫಂಬಲ್ ಆಯಿತು, ಇನ್ನೊಂದ್ಸರಿ ಹೇಳಿ ಅಂತ. ನಿಮಗೆ ಬೇರೆ ಶೋ ಅಲ್ಲಿ ನೋಡಿ, ಈಗ ಆ್ಯಂಕರ್ ಇಲ್ಲಿಂದ ಬರ್ತಾರೆ, ಓಕೆನಾ ರೆಡಿನಾ, ಲೈಟ್ಸ್ ಆಫ್, ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಾರೆ. ಆ ಹಿಂದ್ಗಡೆ LED ಆಫ್ ಆಗಿದೆ, ಯಾರು ನೋಡ್ಲಿವೇನಪ್ಪ ಅಂತಾರೆ. ನಮ್ದ್ರಲ್ಲಿ LED ಆಫ್ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸರ್ ಮತ್ತೆ ನೀವು ಅಳಿ ಸರ್ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಓಕೆನಾ. ಆಮೇಲೆ ಬೇರೆ ಶೋಲ್ಲಿ ಏನಾಗುತ್ತೆ, ಮೇಡಮ್ ನೋಡಿ ಇವಾಗ ನಾವು ಇವ್ರನ್ನ ಮಾತಾಡಿಸ್ತೀವಿ, ಅವ್ರ ಅಪ್ಪ ಇದ್ದಾರಲ್ಲ ಅವ್ರು ಅಲ್ಲಿ ಕೂತಿದ್ದಾರೆ ಸರ್, ಕ್ಯಾಮ್ರಾ 23 ಅವ್ರ ಅಪ್ಪನ ಕ್ಲೋಸ್ ಇಡಿ ಸರ್ ಅಂತ ಹೇಳ್ತಾರೆ. ನಮ್ದ್ರಲ್ಲಿ ಅವೆಲ್ಲ ಕ್ಲೋಸ್ ಇಡಿ ಸರ್, ಮಾಡಿ ಸರ್ ಇಲ್ಲ. ಯಾರೋ ಒಬ್ಬ ಅಳ್ತಾ ಇದ್ದಾನ, ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕ್ಲೋಸಪ್ಗೆ ಹೋಗ್ತೀವಿ. ನೀವು ಅದಕ್ಕೆ ನಮ್ದು ಯಾವುದೇ ಶೋ ಅಲ್ಲಿ ನೋಡ್ತು ಅಂದರೆ ಎಲ್ಲ ಫಸ್ಟು ದೊಡ್ಡದಾಗಿ ಓಪನ್ ಆಗುತ್ತೆ. ಯಾಕೆಂದರೆ ನಮಗೆ ಕಾಂಟೆಂಟ್ ಮುಖ್ಯ, ಆಮೇಲೆ ಸಬ್ಜೆಕ್ಟು. ಒಂದ್ಸರಿ ಅವ್ರು ನಮ್ಮ ಫ್ರೇಮಲ್ಲಿ ಕೂತಿದ್ದಾರೆ ಅಂದಮೇಲೆ ನಾವು ಕಣ್ಣೊಳಗಡೆ ಎಲ್ಲ ಹೋಗಿದ್ದೀವಿ, ಝೂಮ್ ಹಾಕಿದ್ದೀವಿ. ಬಟ್ ಅದು ಲೇಟರ್ ಸ್ಟೇಜಸ್ಸಲ್ಲಿ. ಆಮೇಲೆ ವಿ ವಿಲ್ ಸ್ಟಾರ್ಟ್ ಆ್ಯಂಟಿಸಿಪೇಟಿಂಗ್. ಈಗ ಒಬ್ಬ ಹೋಗ್ತಾ ಇದ್ದಾನೆ ಅಂತಂದರೆ, ನೆನ್ನೆ ಅವನಿಗೂ ಇನ್ನೊಬ್ಬನಿಗೂ ಜಗಳ ಆಗಿದೆ ಅಂದರೆ, ಅವನು ಅವ್ರ ಕಡೆ ಹೋಗ್ತಾ ಇದ್ದಾನೆ ಅಂದರೆ ನಾವು ಇಮ್ಮಿಡಿಯೇಟ್ಲಿ ಬಿ ಅಲರ್ಟ್. ಅವ್ನು ಮೋಸ್ಟ್ಲಿ ಹೋಗಿ ಬೈಬೋದು, ಇಲ್ಲ ಸಾರಿ ಕೇಳ್ಬೋದು. ನಾವು ಅಲರ್ಟ್ ಆಗಿರ್ತೀವಿ, ಆಲ್ರೆಡಿ ಕ್ಯಾಮ್ರಾಗಳು ತಿರ್ಸಿ ರೆಡಿ ಇಟ್ಕೊಂಡಿರ್ತೀವಿ. ನಿಜವಾಗ್ಲೂ ಏನೂ ಮಾಡದಿರ್ಬೋದು, ಅವ್ನು ಸುಮ್ಮನೆ ಆ ಕಡೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ಬೋದು. ಆಗಿದೆ. ನಾವು ಅದನ್ನ ಆಂಟಿಸಿಪೇಟ್ ಮಾಡಬೇಕು ಅನ್ನೋದು ನಮ್ಮ ಕೆಲಸ ಹೇಳ್ಕೊಡುತ್ತೆ. ಸೊ ಅವ್ನು ಹೋಗೋದನ್ನ ನೋಡ್ಬೇಕು, ರೀಟೇಕ್ ಇಲ್ಲ, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ನನಗೆ ಇನ್ನೊಂದು ಕೇಳಬೇಕು ಅನ್ಸುತ್ತೆ. ಈಗ ನೀವು ಬೇರೆ ಬೇರೆ ಶೋಗಳಲ್ಲೆಲ್ಲ ಹೋಸ್ಟ್ಗಳನ್ನು ನೋಡಿದ್ರ, ಏನು ಡಿಫ್ರೆನ್ಸ್ ಅನ್ಸುತ್ತೆ ಸುದೀಪ್ ಸರ್ಗೂ ಬೇರೆ ಹೋಸ್ಟ್ಗಳಿಗೂ? ಯಾರು ಬೇರೆ ಶೋ ಹೋಸ್ಟ್ಗಳಿಗೂ ಅಂದರೆ ಸೀಸನ್ನೇ ಇರ್ಬೋದು, ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಅಂದರೆ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಈಗ ನಿಮಗೆ ಗೊತ್ತಿರೋಂಗೆ ಹಿಂದಿ ಆದಮೇಲೆ ನಾವೇ ಸ್ಟಾರ್ಟ್ ಮಾಡಿದ್ವಿ ಕನ್ನಡ. ಸೊ ಫಸ್ಟ್ ಹಿಂದಿ ಅಂತ ಸ್ಟಾರ್ಟ್ ಆಯಿತು. ರೀಜ್ನಲ್ ಶೋ ಅಲ್ಲಿ ವಿ ಆರ್ ದ ಹೈಯೆಸ್ಟ್. ಐ ಥಿಂಕ್ ಬೆಂಗಾಲಿ ಮಾಡಿದ್ರು, ಬಟ್ ದೇ ಸ್ಟಾಪ್ಡ್ ಇಟ್ ಇನ್ ಬಿಟ್ವೀನ್. ಬಟ್ ಸೆಕೆಂಡ್ ನಾವೇ ಸ್ಟಾರ್ಟ್ ಮಾಡಿದ್ವು ಅನ್ಕೊಂತೀನಿ. ನಮ್ಮದೇ ಹ್ಯೂಜ್ ನಂಬರ್ಸ್ ಇರೋದು, ಬಿಕಾಸ್ ನೆಕ್ಸ್ಟ್ ಮಾಡಿದ್ರೆ 13ನೇ ಸೀಸನ್ನು. ಸೊ ಅವ್ರು ಅವಾಗಿಂದನೂ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ, ಆಮೇಲೆ ಜೊತೆಗೆ ಅವ್ರಿಗೆ ಈಗ ಏನು ಹೇಳ್ಕೊಡ್ಬೇಕಾಗಿಲ್ಲ, ಬಿಕಾಸ್ ಅವ್ರು ಎಪಿಸೋಡು ನೋಡ್ತಾರೆ. ಆಮೇಲೆ 12 ಸೀಸನ್ ನೋಡಿದ್ದಾರೆ. 12 ಸೀಸನ್ನಲ್ಲಿ ಎಲ್ಲರನ್ನೂ ಸೇರಿಸಿ, ವೈಲ್ಡ್ ಕಾರ್ಡ್ ಎಂಟ್ರಿ, ಆ ಎಂಟ್ರಿ, ಈ ಎಂಟ್ರಿ ಅನ್ನೋದನ್ನೆಲ್ಲ ಸೇರಿಸಿ 22 ಜನ ಅಂತ ಅಂದ್ಕೊಂಡ್ರು. 12 ಸೀಸನ್ ಅಂದರೆ ಎಷ್ಟಾಗಿ ಲೆಕ್ಕ ಹಾಕೊಳ್ಳಿ, 260-270 ಜನ ಆಯಿತು. ಆ 270 ಜನ ನೋಡ್ಕೊಂಬಂದು 270 ಜನ ಹ್ಯಾಂಡಲ್ ಮಾಡಿರ್ತಾರೆ ಅವರು. ಸೊ ಹಂಗಾಗಿ ಅದು ಒಂದು ಪ್ಲಸ್ ಪಾಯಿಂಟು. ಎರಡನೇದು, ಇಂಡಸ್ಟ್ರಿಗೆ ಬಂದು 30 ವರ್ಷ ಆಗೋಯ್ತು ಅವರು, ಆಯಿತಾ. ಜೊತೆಗೆ ಹಿ ಈಸ್ ಎ ರೈಟರ್, ಈಸ್ ಎ ಡೈರೆಕ್ಟರ್, ಈಸ್ ಎ ಪ್ರೊಡ್ಯೂಸರ್, ಈಸ್ ಎ ಫ್ಯಾಂಟಾಬ್ಯುಲಸ್ ಪರ್ಫಾರ್ಮರ್. ಆಮೇಲೆ ಹ್ಯೂಮನ್ ಬೀಯಿಂಗ್, ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಏನಕ್ಕೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ನೋವಿದ್ಯಾ, ಆ ವ್ಯಕ್ತಿ ಖುಷಿಯಾಗಿದ್ದಾನ, ಅಥವಾ ಆ ವ್ಯಕ್ತಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ನನ್ನ ಮಾನವೀಯತೆ ಇರಬೇಕಲ್ವ, ಅದು ಅವ್ರಿಗೆ ತುಂಬ ಇದೆ. ಸೊ ಈ ಅಂಡರ್ಸ್ಟ್ಯಾಂಡ್ಸ್ ಪಲ್ಸ್, ಅಥವಾ ಈ ಅಂಡರ್ಸ್ಟ್ಯಾಂಡ್ಸ್ ದ ಇರುವಂಥ ಕಂಟೆಸ್ಟೆಂಟ್ಸ್ ಕನೆಕ್ಟ್ ಆಗ್ತಾರೆ, ಬೇಗ ಅರ್ಥ ಮಾಡ್ತಾರೆ. ಲಾಸ್ಟ್ ಟೈಮ್ ಲಾಂಚ್ ಆದಾಗ ಹಿ ಸೆಡ್ ಒನ್ ಬ್ಯೂಟಿಫುಲ್ ಲೈನ್. ಈ ಶೋ ಅಲ್ಲಿ ನೋಡಿರೋ ಅಷ್ಟು ನಾನು ಬೇರೆ ಯಾವ ಶೋ ಅಲ್ಲೂ ನೋಡಿಲ್ಲ. ಸುಮಾರು 300 ಜನ ಕೆಲಸ ಮಾಡ್ತಾರೆ ಸರ್. ಒಂದ್ಸರಿ PCR ಹೋಗಿ ನೀವು ನೋಡಿ, ಒಂದು ಶಾರ್ಟ್ ತೊಗೊಳೋದಕ್ಕೆ ಅಲ್ಲಿ ಎಷ್ಟು ಸೈಲೆನ್ಸ್ ಇರುತ್ತೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅಂತ, ಬರೀ ಒಂದು ಶಾರ್ಟ್ ತೊಗೊಳೋದಕ್ಕೆ. ಇವರು ಪ್ರತಿ ಸರಿ ಬಂದಾಗಲೂ ಲಾಂಚಲ್ಲೂ ಆಲ್ ಟೆಕ್ನಿಷಿಯನ್ಸ್, PCR, ಟಾಸ್ಕ್ ಟೀಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಫಿನಾಲೆ ನಡೆದಾಗಲೂ ಅಷ್ಟೇ ಅದನ್ನೇ ಹೇಳ್ತಾರೆ. ಎಲ್ಲರಿಗೂ ಥ್ಯಾಂಕ್ಫುಲ್ ಅಂತ ಹೇಳ್ಬಿಟ್ಟು ಅಗೇನ್ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ, ಕ್ಯಾಮ್ರಾಮನ್ಸ್ಗಳಿಗೆ, PCR ಟೀಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಅದಕ್ಕೋಸ್ಕರ ಈ ಶೋ ಚೆನ್ನಾಗಿ ಬಂದಿದ್ದು ಅಂತ ಹೇಳ್ತಾರೆ. ಒಂದು ಮೈನ್ ಏನು ಹೇಳ್ದಂಗೆ, ಹಿ ಅಂಡರ್ಸ್ಟ್ಯಾಂಡ್ ದ ಪಲ್ಸ್ ಆಫ್ ದ ಕಂಟೆಸ್ಟೆಂಟ್ಸ್. ಈಗ ಅಣ್ಣ, ಈ ಶೋ ಮಾಡಬೇಕಾದ್ರಲ್ಲ
ನಿಮಗೆ ಯಾವತ್ತಾದ್ರೂ ಮನೇಲಿ ಅನಿಸಿದ್ಯಾ ಅಪ್ಪಿತಪ್ಪಿ ಏನೋ ಊಟ ಕೇಳಿರ್ತೀರಾ, ಏನೋ ಸಾಂಬಾರು ಕೇಳಿರ್ತೀರಾ, ಈ ಬೇರೆ ಏನೋ ಮಾಡಿರ್ತಾರೆ, ಇವ್ರನ್ನ ನೆಕ್ಸ್ಟ್ ವೀಕ್ ನಾಮಿನೇಟ್ ಮಾಡಿಬಿಡ್ಬೇಕು ಅಂತೆಲ್ಲ? ಯಾರು ಮನೇನ? ಈಗ ನಿಮ್ಮ ಮನೆಯಲ್ಲಿ ನೀವು ರಿಯಲ್ ಲೈಫಲ್ಲಿ ಇದೆಲ್ಲ ಅಭ್ಯಾಸ ಆಗಿ ಇಲ್ಲ ಅಂದರೆ ಅವಾಗ ಏನಾಗುತ್ತೆ ಅಂತಂದರೆ ನಾಮಿನೇಟ್ ಮಾಡೋಕ್ಕೆ ಚಾನ್ಸ್ ಇಲ್ವಲ್ಲ. ಸೊ ನೆಕ್ಸ್ಟ್ ಟೈಮ್ ಹೊರಗಡೆ ಎಲ್ಲರೂ ಹೋಗೋಣ ಬನ್ನಿ ಅಂತಂದರೆ ಇಲ್ಲ ಕೆಲಸ ಇದೆ, ಅಯ್ಯೋ ಇವತ್ತು ಬೆನ್ನಿಡ್ಕೊಂಬಿಟ್ಟಿದೆ, ಯಾಕೆ ನಂಗೆ ಗೊತ್ತು, ಬಿಕಾಸ್ ಯಾವಾಗಲೂ ಈ ವೀಕಲ್ಲಿ ಏನೋ ಮಾಡ್ತಾ ಇದ್ದಾಳೆ ಅಂತ. ಈ ಪ್ರಾಬ್ಲಮ್ ಆಗಿದ್ರೆ ಫಾರ್ ಶೂರ್ ಹೇಳಿರ್ತೀನಿ, ಇಲ್ಲ ಇಲ್ಲ ನನಗೆ ಇವತ್ತಂತೂ ಆಗೋದೇ ಇಲ್ಲಪ್ಪ ಅನ್ನೋದು 100%. ಬಿಕಾಸ್ ನಾಮಿನೇಟ್ ಮಾಡಿ ಹಾಕೂ ಇಲ್ಲ, ಇಲ್ಲಿ ಯಾರು ಹೋಸ್ಟು ಇಲ್ಲ ಬಂದವ್ರನ್ನ ಎಲಿಮಿನೇಟ್ ಮಾಡೋದಕ್ಕೂ. ಸೊ ಹಂಗಾಗಿ ಅದೆಲ್ಲ ಹೇಳಿರೋದಿದೆ. ಆ್ಯಂಡ್ ಸಿ ಆಬ್ವಿಯಸ್ಲಿ ನಾವು ಈ ಶೋಯಿಂದ ಇನ್ಫ್ಲೂಯೆನ್ಸು ಆಗಿರ್ತೀವಿ. ಬಿಕಾಸ್ ಸುಮಾರು ಜನ ನನ್ನ ಫ್ರೆಂಡ್ಸ್ ಅದನ್ನೇ ಹೇಳ್ತಾರೆ, ನೀನು ಆ ಶೋ ಮಾಡಿ 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 ತುಂಬ ಸ್ಟೋನ್ ಹಾರ್ಟೆಡ್ ಆಗಿಬಿಟ್ಟಿದ್ಯಾ ಅಂತ. ಸಾರಿ, ಯಾರೋ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ಈಗ ಉಪ್ಪಿ ಸರ್ ಅಷ್ಟು ಆ ರಾ ಸಿನಿಮಾ ತೆಗೆಯೋದಕ್ಕೆ ಏನು ಕಾರಣ ಅಂದರೆ ಅವ್ರ ಚೈಲ್ಡ್ಹುಡ್ಡು, ಅವರೆಲ್ಲ ನೋಡಿದ್ರು ಅದನ್ನು. ಆ ನೋಡಿರೋದಕ್ಕೆ ಅವ್ರು ತೆಗಿಯೋಕ್ಕಾಗಿದ್ದು. ಪ್ರತಿಯೊಂದು ಸಿನಿಮಾನೂ ಅಷ್ಟೇ ಎಲ್ಲೋ ಒಂದು ಕಡೆ ಆಗಿರೋದನ್ನೇ ಮಾಡೋದವರು. ಸೊ ಹಂಗೆ ನಾವು ಶೋ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಇದು ವೆರಿ ಹಾರ್ಟ್ಗೆ ತುಂಬ ಪೋಸ್ಟು ಇದೆ, ಫಾರ್ ಎವ್ರಿ ಒನ್ ಇಟ್ ಈಸ್ ಅ ಶೋ, ಬಟ್ ಫಾರ್ ಅಸ್ ಇಟ್ ಈಸ್ ಅ ಹಾರ್ಟ್ ಬೀಟ್ ಅಂತ ಹಾಕಿದ್ದೀನಿ ನಾನು. ಸೊ ಹೌದು, ಈ ಶೋನ ತುಂಬ ಇಷ್ಟಪಡ್ತೀವಿ. ಬಟ್ ಅದ್ರ ಇನ್ಫ್ಲುಯೆನ್ಸ್ ಅಂದರೆ ಈ ಥರ ಎಲಿಮಿನೇಷನ್ ನಾಮಿನೇಷನ್ ಇಲ್ಲ, ಬಟ್ ಎಲ್ಲ ಕರ್ಕೊಂಡು ಹೋಗಲ್ಲ. ಬೇರೆ ಕೀವರ್ಡ್ಸ್ ಮಾತಾಡ್ತಾ ಇರ್ತೀವಿ ಅಲ್ಲ, ಯಾರು ಲವ್ ಸ್ಟೋರಿ ಹಿಡಿದಿರಲ್ಲ ಅಲ್ವಾ ನಮಗೆ ಡೌ ಮಾಡ್ತಾರೆ ಅವ್ರು ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ, ಬಿಚ್ಚಿಂಗ್ ಮಾಡ್ತಾ ಇದ್ದಾರೆ, ಬಿಚ್ಚಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲ ಅಂದ್ರೆ ಬೇರೆ ಏನಾರು ಕೇಳ್ತು ಅಂದ್ರೆ ನನ್ನ ಮಗ ಲಕ್ಸುರಿ ಬಜೆಟ್ಗೆ ಕಾಳಾಗ್ತಾವ್ ಗುರು ಅವೆಲ್ಲ ಇದೆ. ಈಗ ನಿಮಗೆ ಈಗ ಎಷ್ಟು ಸೀಸನ್ ಆಗಿದೆಯಲ್ಲ, 12 ಸೀಸನ್. ಈ 12 ಸೀಸನ್ನಲ್ಲೂ ಸೇರಿಸಿ ಒಬ್ಬೊಬ್ಬರು ಕಂಟೆಸ್ಟೆಂಟ್ ಅಥವಾ ಇಬ್ಬಿಬ್ಬರು ತಗೊಂಡು ಒಂದು ರೀಮಿಕ್ಸ್ ಅಂತ ಮಾಡಬೇಕು ಅಂದರೆ ಯಾರ್ಯಾರನ್ನು ಪಿಕ್ ಮಾಡ್ತೀರಿ? ಆಲ್ರೆಡಿ ಬಂದಿರೋರನ್ನೇ ಎಲ್ಲರೂ ಸೇರಿಸಿ ಒಂದು ಸೀಸನ್ ಮಾಡ್ತೀರಿ? ಪ್ರಥಮ್, ಹುಚ್ಚ ವೆಂಕಟ್, ಪ್ರಥಮ್ 2, ಶ್ರುತಿ 3, ವಿನಯ್ ಗೌಡ 4, ಡ್ರೋನ್ ಪ್ರತಾಪ್ 5, ಅಶ್ವಿನಿ ಗೌಡ 6, ರಾಕೇಶ್ ಅಡಿಗ 7, ಚಂದನ್ ಶೆಟ್ಟಿ 8. ನನಗಷ್ಟೇ ಅನ್ಸುತ್ತೆ, ಸಾಕು. ಮಿಕ್ದವ್ರನ್ನ ನೋಡೋಣ. ಅಂದ್ರೆ ತುಂಬಾ ಏನಾಗ್ಬಿಡುತ್ತೆ ಅಂತ, ತುಂಬಾ ಟಾಪ್ ಆಗ್ಬಿಟ್ರೆ ಟಫ್ ಆಗ್ಬಿಡುತ್ತೆ ಕಾಂಪಿಟೇಷನ್ ಅಂತ. ಕುರಿ ಪ್ರತಾಪ ಆಗ್ಬೋದು, ಎಂಟರ್ಟೈನಿಂಗ್ ಆಗಿರುತ್ತೆ. ಇಲ್ಲ ಇವ್ರಂತೂ ಬೇಕಪ್ಪ. ಈಗ ಗಿಲ್ಲಿ ನಟ, ಗಿಲ್ಲಿ ನಟ. ಆಮೇಲೆ ಅಶ್ವಿನಿ ಗೌಡ ಹೇಳಿದೆ, ಅಶ್ವಿನಿ ಗೌಡ ಅವ್ರು ಹೇಳಿದೆ. ಈ ತರ ಅಂದ್ರೆ ಟಫ್ ಫೈಟ್ ಇರುತ್ತೆ. ಎಸ್, ಟಫ್ ಫೈಟ್ ಇದ್ರೆ ಮಜಾ ಇರುತ್ತೆ. ಆಮೇಲೆ ಕಿರಿಕೀರ್ತಿ ಜನದಲ್ಲಿ ಯಾರು ಗೆಲ್ಬೇಕು ಅಂದ್ರೆ ಇವಾಗ ಹೇಳಿದ್ರಲ್ಲ 12 ಜನ, ಅವರಲ್ಲಿ ಯಾರು ಗೆಲ್ಬೇಕು, ಅದು ಜನಗಳಿಗೆ ಬಿಟ್ಟಿದ್ದು. ಓಕೆ, ಈ ಗ್ಯಾಪಲ್ಲಿ ಸರ್ ಈಗ ಮನೆ ಒಳಗಡೆ ಅವ್ರನ್ನ ಫ್ಯಾಮಿಲಿಯವ್ರನ್ನ ನೆನೆಸ್ಕೋಬೇಕಾದಾಗ ನಿಮಗೂ ನೆನಪಾಗಿರುತ್ತೆ ಆ ಟೈಮಲ್ಲಿ? ಆಬ್ವಿಯಸ್ಲಿ ನೆನಪಾಗುತ್ತೆ. ಬಿಕಾಸ್ ಈಗ ನಾವು ಇಲ್ಲೇ ಆದರೆ ದಿನ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತೀವಿ. ಬಟ್ ನಾವು ಸುಮಾರು ಸರಿ 4 ತಿಂಗಳು 5 ತಿಂಗಳು ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಸೊ ಅವಾಗ ಅಲ್ಲಿ ನಡೆದಾಗ ಆಬ್ವಿಯಸ್ಲಿ ಮನೆಗೆ ಹೊರಗಡೆಗೆ ಬಂದು ಮನೆಗೆ ಕಾಲ್ ಮಾಡಿರೋದು ಉಂಟು. ಅವಾಗ ನಾನು ಫ್ಯಾಮಿಲಿಗೆ ಕಾಲ್ ಮಾಡಿ ಮಾತಾಡಿರೋದು ಉಂಟು. ಆಗುತ್ತೆ, ಬಿಕಾಸ್ ನಾವು ಮನುಷ್ಯರೇ, ಹ್ಯೂಮನ್ ಬೀಯಿಂಗ್ಸ್. ಈಗ ನೀವು ಆ್ಯಂಕರಿಂಗಿಂದ ಶುರು ಮಾಡಿದ್ರಿ, ವಿಜಯಗಳಾಗಿ ಇಬ್ರಿಗೂ ಇದು ಪ್ರಶ್ನೆ. ಇಷ್ಟೆಲ್ಲ ಟ್ರಾವೆಲ್ ಮಾಡಿದಿರಾ, ಸಿನಿಮಾಗಳಾಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ಮಾಡಿದ್ದೀರಾ. ಈಗ ಮತ್ತೆ ನಿಮ್ಮ ಹಳೆ ಗೆಳೆಯರಾಗಿರ್ಬೋದು, ಮನೇಲಾಗಿರ್ಬೋದು, ಯಾರಾದರೂ ಕೇಳ್ತಾರಾ ನಿಂಗೆ ಮತ್ತೆ ಟಿ ವಿಲಿ ಕಾಣಿಸ್ಕೊಳ್ಳಿ, ಸಿನಿಮಾಲ್ ಮಾಡಿ, ಈ ಥರ ಕೇಳಿದಾಗ ನಿಮ್ಮ ಒಳಗಿರೋ ಕಲಾವಿದ ಯಾವ ಮಾಡ್ಬೇಕಲ್ಲ ಗುರು ಅಂತ ಅನ್ಸುತ್ತಾ? ಏನನ್ಸುತ್ತೆ? ಫಸ್ಟ್ ಬೈಕೋತೀನಿ, ಯಾಕೆ ನೆನಪಿಸ್ತೆ ಅಂತನ? ಅಲ್ಲ ಅವ್ರಿಗೆ ಬೀಪ್ ಹಾಕೊಂಡು ಮುಚ್ಕೊಂಡಿರಕ್ಕೆ ಅನ್ನೋ ತರ ಇರುತ್ತೆ. ಬಟ್ ಅದೇನು ಅಂತಂದ್ರೆ ಯಾವಾಗಲೂ ನಮ್ಮ ಒಳಗಡೆ ಒಬ್ಬ ಕಲಾವಿದ ಸತ್ತಿರಲ್ಲ, ಅವ್ನು ಯಾವಾಗಲೂ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅದನ್ನ ಕನ್ಸು ಕಟ್ಕೊಂಡ್ಬಿಟ್ಟಿರ್ತೀವಿ. ಟುವರ್ಡ್ಸ್ ಅಲ್ಲಿಗೆ ಹೋಗೋದೇ ನಮ್ಮ ಆಸೆ ಆಗಿರೋದ್ರಿಂದ, ಅಲ್ಲಿಗೆ ಹೋಗೋದೇ ನಮ್ಮ ಗೋಲ್ ಆಗಿರೋದ್ರಿಂದ ಮೇ ಬಿ ರೀತಿಗಳು ಬೇರೆ ಬೇರೆ ಆಗಿ ಹೋಗಿರುತ್ತೆ ಅಷ್ಟೇ ಹೊರತು. ಇವಾಗ ಅವ್ರು ನೆನೆಸಿದಾಗ ಏನಾಗುತ್ತೆ ಅಂತಂದ್ರೆ ಒಂದ್ ಸೆಕೆಂಡ್ ಹಿಂಗೆ ಒಂದು ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತೀವಿ ಅಷ್ಟೇ. ನಂಗೆ ಒಂದು ಹಲೋ ನಮಸ್ತೆ ಅಲೋ ಬರ್ತಾ ಇದ್ದು, ಯಾವ ಆಡ್ಬೇಕು ಹೇಳಿ ಕೇಳ್ತಾ ಇದ್ದು, ಇಲ್ಲಾಂದ್ರೆ ನ್ಯಾಪ್ತಾರೆ ಒಟ್ಟೋಗೋತಿದ್ದ 5 ನಿಮಿಷಗಳು ಮಾತ್ರ ಕೆಲವು ಬಂದಿರೋದು ನೋಡಿ. ಈ ಥರದ್ರೆಲ್ಲದಿಂದ ಒಂದು ಇವಾಗ ಎಲ್ಲ ಮುಗ್ದೋಗುತ್ತೆ. ಇದು ನೆಕ್ಸ್ಟ್ ಮತ್ತೆ ಮಾಡ್ಬೇಕಾ, ಮಾಡೋದ್ರ ತೊಂದರೆ ಇಲ್ಲ. ಆದ್ರೆ ಆ ಆಸೆ ಏನಾಗಿದೆ ಇವಾಗ, ಆ ಗಿಡನ ಚಿಕ್ಕ ಪಾಟಿಂದ ತೆಗೆದು ದೊಡ್ಡ ತೋಟಕ್ಕೆ ಹಾಕಿದ್ದಾರೆ. ಸೊ ಇವಾಗ ಅದು ಮರ ಆಗೋದ್ರ ಕಡೆ ಯೋಚನೆ ಮಾಡಬೇಕು ಅಲ್ವಾ. ಮತ್ತೆ ಸಿಕ್ತು ಅಂತಂದ್ರೆ ಆ ದಾರಿಲಿ ನೋಡೋಣ. ಸೊ ಅಫ್ಕೋರ್ಸ್ ಏನು ಅಂತಂದ್ರೆ ಅದು
ಖಂಡಿತವಾಗ್ಲೂ ಆಸೆ ಇರುತ್ತೆ. ಅವ್ರು ನೆನೆಸಿದಾಗ ಖುಷಿ ಆಗುತ್ತೆ, ಒಂದ್ ಸೆಕೆಂಡ್ ಬೇಜಾರು ಹೋಗುತ್ತೆ, ಒಂದ್ ಸೆಕೆಂಡ್ ಬೈಕೊಂಡಿರ್ತೀನಿ. ಬಟ್ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲ, ಜೀವನ ಸಾಕ್ಬೇಕಲ್ವಾ. ಸೊ ಇವಾಗ ನಾವ್ ಹೆಂಗೆ ವೇವ್ಸ್ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ, ಸೊ ಈ ತರ ನಡೀತಾ ಇರ್ಬೇಕು ಅನ್ನೋ ತರ ನೆಕ್ಸ್ಟ್ ಅಂತ ಹೋಗ್ತಾ ಇರ್ತೀವಿ. ಓಕೆ, ಆ ಥರದ್ದು ಏನಾದರೂ ಫ್ಯೂಚರ್ ಪ್ಲ್ಯಾನ್ ಥರದ್ದು ಏನಾದರೂ ಇದೆಯಾ ನಿಮಗೆ? ಗೋಲ್ ಏನಾದರೂ ಈ ಥರದ್ದೊಂದು ಮಾಡಬೇಕು ಆ್ಯಕ್ಟಿಂಗ್? ಅಲ್ಲ ಇದೆ. ಆ್ಯಕ್ಚುಲ್ ಆಗಿ ಇಲ್ಲಿ ನಾವು ಸುಮಾರು ಜನ ಯಾರ್ಯಾರು ವರ್ಕ್ ಮಾಡಿದ್ದೀವಿ ನಮ್ಮ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸು, ಎಲ್ಲರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತಲೇ ಬಂದಿದ್ದು. ಡೈರೆಕ್ಟರ್ ಆಗಬೇಕು, ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ಇದಕ್ಕೆಲ್ಲ ಕಾರಣ ನಮ್ಮ ಉಪ್ಪೀಸರು. ಸೊ ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ. ಅವಾಗ ಸುಮಾರು ಜನ ಅಸೋಸಿಯೇಟ್ಸ್ಗಳನ್ನ ಮೀಟ್ ಮಾಡಿದಾಗ ಎಲ್ರಿಗೂ ಇನ್ಸ್ಪಿರೇಷನ್ ಒಬ್ಬರೇ. ಬೈ ಯಾಕೆ ಬಂದ್ರಿ ಅಂದರೆ ಉಪ್ಪೀಸರು. ಬೈ ಯಾಕೆ ಬಂದ್ರಿ ಅಂದರೆ ನಮ್ಮ ಬಾಸು. ಹಿಂಗೇನೆ. ಸೊ ಅಂದರೆ ಅವರು ಸಿನಿಮಾ ಹಿಂಗೂ ತೆಗಿಬೋದು ಅಂತ ಒಂದು ಹೇಳ್ಕೊಟ್ಟವರು. ಸೊ ನಮ್ಮ ಜೊತೆ ಸುಮಾರು ಜನ ಏನೇನು ಕೆಲಸ ಮಾಡಿದ್ದಾರೆ, ಯು ಡೋಂಟ್ ಬಿಲೀವ್. ಎಷ್ಟೊಂದು ಜನ ಶಾರ್ಟ್ ಫಿಲ್ಮ್ ಮಾಡಿರೋರು ಇದ್ದಾರೆ, ಶಾರ್ಟ್ ಫಿಲ್ಮ್ ಅವಾರ್ಡ್ ಸಿಕ್ಕಿದೆ, ಎಲ್ಲ ಮಾಡಿದ್ದಾರೆ. ರೀಸೆಂಟಾಗಿ ನೀವು ನೋಡ್ಬೋದು, ಅಭಿಜಿತ್ ಪುರೋಹಿತ್ ಅಂತ ಲಕ್ಷ್ಮಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಅವ್ರ ತಾಯಿನ ಈ ವಯಸ್ಸಲ್ಲಿ ಆಲ್ಮೋಸ್ಟ್ 60+ ಅಮ್ಮ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಬಿಟ್ಟು ಅವನು ಶಾರ್ಟ್ ಫಿಲ್ಮ್ ಮಾಡ್ದ. ಆ್ಯಂಡ್ ಇಟ್ ವೆಂಟ್ ರಿಯಲಿ ಗುಡ್. ಸುಮಾರು ಅವಾರ್ಡ್ಸ್ಗಳು ಬಂತು. ಅದಕ್ಕಿಂತ ಮುಂಚೆನೂ ಮಾಡಿದ್ದ. ಸೊ ನಮ್ಮ ಜೊತೆ ಇರೋರೆಲ್ಲ ಬರೀ ಡೈರೆಕ್ಷನ್ ಅನ್ಕೊಂಡು ಬಂದವ್ರೆ. ಬಟ್ ನಾವು ಸಿನಿಮಾ ಕೆಲಸ ಮಾಡಿದ್ವಿ, ಆಮೇಲೆ ಜೀವನ ಅಂತ ಅನ್ನಿಸ್ತು, ಅದಕ್ಕೆ ಈ ಕಡೆಗೆ ಬಂದ್ವಿ. ಹಂಗಾಗಿ ಆಬ್ವಿಯಸ್ಲಿ ಪ್ಲ್ಯಾನ್ಸ್ ಅಂತೂ ಇದ್ದೇ ಇದೆ, ಸ್ಟೋರೀಸು ಇದೆ, ಬಟ್ ಗೊತ್ತಿಲ್ಲ. ಯು ನೆವರ್ ನೋ. ಬಟ್ ಬೆಟರ್ ಲೇಟ್ ದೆನ್ ನೆವರ್. ಆ್ಯಂಡ್ ಇನ್ನೊಂದೇನೆಂದರೆ ಕಿಸ್ಕೋಪತ ಕಲ್ ಹೋನ ಹೋ ಆ್ಯಂಡ್ ಟುಮಾರೋ ನೆವರ್ ಡೈಸ್. ಸೊ ಹಂಗಾಗಿ ಮಹೇಶ್ ಆಬ್ವಿಯಸ್ಲಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಉಳ್ಕೊಂಡಿದೆ. ಕತೆಗಳು ಇದೆ, ಒಂದಲ್ಲ ಒಂದು ದಿವಸ ಮಾಡ್ತೀವಿ ಅನ್ನೋ ಭರವಸೆನೂ ಇದೆ. ಯು ನೆವರ್ ನೋ, ಟುಮಾರೋ ನೆವರ್ ಡೈಸ್. ಸೊ ಆಸೆ ಅಂತೂ ಇದೆ, ಮಾಡಬೇಕು ಅನ್ನೋದು. ಒಂದು ಕಮರ್ಷಿಯಲ್ ಸಿನಿಮಾಲಿ ಬೇರೆ ಥರ ವೈಬ್ರೇಷನ್ಸ್ ಇರುತ್ತೆ, ಒಂದು ಆರ್ಟ್ ಸಿನಿಮಾಲಿ ಬೇರೆ ಥರ ವೈಬ್ರೇಷನ್ಸ್ ಇರುತ್ತೆ. ಯಾಕಂದರೆ ನೀವಿಬ್ಬರು ಕಮರ್ಷಿಯಲ್ ಸಿನಿಮಾಗಳಲ್ಲೂ ಮಾಡಿದ್ದೀರಾ, ಆಮೇಲೆ ಆರ್ಟ್ ಸಿನಿಮಾಗಳಲ್ಲೂ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಅರಿವು ಆಗಿರ್ಬೋದು, ಎದೆಗಾರಿಕೆ ಆಗಿರ್ಬೋದು, ಭರ್ಜರಿ ಆಗಿರ್ಬೋದು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ಅಂದರೆ ವೈಬ್ರೇಷನ್ ಏನು ಚೇಂಜಸ್ ಇರುತ್ತೆ? ವೈಬ್ರೇಷನ್ ಅನ್ನೋದಕ್ಕಿಂತ ಅಗೇನ್ ಅದರದ್ದೇ ಅಂತ ಸಪ್ರೇಟ್ ಕೆಡಾರ್ಸ್, ಅದು ಪ್ಯಾರಲಲ್ ಮೂವೀಸು, ಏನು ಆರ್ಟ್ ಮೂವೀಸ್, ಎಕ್ಸ್ಪೆರಿಮೆಂಟ್ ಮೂವೀಸು, ಕಮರ್ಷಿಯಲ್ ಮೂವೀಸ್ ಅಂತ ಇರುತ್ತೆ. ಸೊ ಭರ್ಜರಿನಲ್ಲಿ ವರ್ಕ್ ಮಾಡಿದಾಗ ಏನಂತಂದರೆ ಅವ್ನು ಲಕ್ಸುರಿ ಕಾಣಿಸುತ್ತೆ ನಿಮಗೆ. ಸೊ ಭರ್ಜರಿ ಆಗ್ಬೋದು, ಇಲ್ಲ ಎದೆಗಾರಿಕೆ ಆಗ್ಬೋದು, ಆ ಲಕ್ಸುರಿನೆಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹರಿವು ಮಾಡಿದಾಗ ಕಂಪ್ಲೀಟ್ಲಿ ಇದವರೆಲ್ಲ ಥಿಯೇಟ್ರ್ ಆರ್ಟಿಸ್ಟ್ಗಳು, ಆಯಿತಾ. ನಾವಿಬ್ಬರು ಅಲ್ಲ, ಬಟ್ ಥ್ಯಾಂಕ್ ಯು ಮನ್ಸೂರಿ ಅವ್ರಿಗೆ. ನಾವು ಅವ್ರ ಜೊತೆ ವರ್ಕ್ ಮಾಡಿದ್ರಿಂದ ನಮ್ಮನ್ನು ನೋಡಿ ಆ ಕ್ಯಾರೆಕ್ಟರ್ಗಳು ಕೊಟ್ಟರು ನಮಗೆ. ಬಟ್ ಆ ಥಿಯೇಟ್ರ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಥರ. ಆ್ಯಂಡ್ ಆಮೇಲೆ ನಮ್ದು ಇಡೀ ಹರಿವು ಶೂಟಲ್ಲಿ ನಮಗೆ ಜಾಸ್ತಿ ಮೇಕಪ್ಪೇ ಇಲ್ಲ, ಸುಮ್ಮನೆ ಟಚ್ ಮಾಡ್ತಾ ಇದ್ದು ಅಷ್ಟೇ. ಬಿಕಾಸ್ ಈ ವಾಂಟೆಡ್ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಬೇಕು ಅಂತ. ನೀವು ಭರ್ಜರಿಗೆ ಅಂತಂದರೆ ಅದಕ್ಕೆ ಹೇರ್ ಸ್ಟೈಲಿಸ್ಟ್ ಅಂತ ಇರ್ತಾರೆ, ಕಾಸ್ಟ್ಯೂಮರ್ಸ್ ಅಂತ ಇರ್ತಾರೆ. ಅದೆಲ್ಲ ನಮ್ಮದ್ರಲ್ಲಿ ಕಾಸ್ಟ್ಯೂಮರ್ಸೇ ಇರಲಿಲ್ಲ. ತೋರಿಸಿದ್ವಿ, ಬೈ ಯಾವ್ದು ಬೇಕು ಅಂತಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೆಷನ್ ಅದನ್ನು ಹಾಕೊಂಬನ್ನಿ ಅಂದರು. 1-2 ತೋರಿಸಿದ್ವಿ, ಇಲ್ಲ ಇದು ಕ್ಯಾಮ್ರಾಕ್ಸ್ ಇರೋಲ್ಲ, ಇದನ್ನ ಹಾಕೊಳ್ಳಿ ಅಂತಂದರು. ಆ ಥರ. ಆಮೇಲೆ ಶೂಟ್ ಸ್ಕೆಡ್ಯೂಲ್ಗಳು ಕಡಿಮೆ ಇರುತ್ತೆ. ಆಮೇಲೆ ಲಕ್ಸುರಿ ಇಲ್ಲ, ದೊಡ್ಡ ಹೋಟೆಲ್ಗಳಲ್ಲಿ ಸ್ಟೇ ಅದು ಇದು ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವು ಕಲ್ಯಾಣ್ ಜ್ಯುವೆಲ್ಲರ್ಸ್ ಓಪನಿಂಗು ಮಾಡಿದ್ದೀವಿ. ಸೊ ಅಲ್ಲೆಲ್ಲ ಹೋದಾಗ ನಮಗೆ ಸ್ಟಾರ್ ಹೋಟ್ಲೆಲ್ಲ ಕೊಟ್ಟಿದ್ರು, ಓಕೆನಾ. ಬಟ್ ನಾವು ಹರಿವು ಸಿನಿಮಾ ಮಾಡಬೇಕಾದ್ರೆ ಆ ಸ್ಟಾರ್ ಹೋಟ್ಲು ಇರಲೇ ಇಲ್ಲ. ಆ ವೈಬ್ಸ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ವಿಜಯ್ ಅವ್ರನ್ನ ನಾವು ಫಸ್ಟ್ ಟೈಮ್ ನೋಡಿದಾಗ ಅವ್ರು ಎಷ್ಟು ಕಲರ್ಫುಲ್ಲು, ಎಷ್ಟು ಚಿಕ್ಕಣೆ, ಅಂದರೆ ಚಾಕ್ಲೇಟ್ ಹೀರೋ ಆ ಥರ ಇದ್ದಾರೆ. ಆ ಮೇಕಪ್ಪಲ್ಲಿ ಹಾಕ್ಬಿಟ್ಟು ಇವ್ರ್ಯಾರು ಗೊತ್ತಾ ಅಂತಂದಾಗ ನಾವು ಯಾರು ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ವಿಜಿ ಅಂತಂದ್ರು. ಸೊ ಆ ಥರ ನಿಮಗೆ ಯಾಕೆಂತಂದರೆ ಈ ಸೆಕ್ಟರೇ ಬೇರೆ, ಈ ಸೆಕ್ಟರೇ ಬೇರೆ. ಬಟ್ ಏನಂದರೆ ಎರಡೂ ಕಡೆ ಶ್ರದ್ಧೆ ಇರುತ್ತೆ, ಡೆಡಿಕೇಶನ್ಸ್ ಇರುತ್ತೆ, ಎರಡೂ ಕಡೆ ಒಳ್ಳೆ ಫಲ ಕೊಡುತ್ತೆ. ಆ್ಯಂಡ್ ಮಾಡಿದ ಸಿನಿಮಾ ಎಲ್ಲ ಹಿಟ್ ಆಗುತ್ತಾ, ವಿ ಡೋಂಟ್ ನೋ. ಆದರೆ ಆಬ್ವಿಯಸ್ಲಿ ಕಮರ್ಷಿಯಲ್ ಸಿನಿಮಾ ಅದ್ರದ್ದು ವೇ ಆಫ್ ಬ್ಯಾನರ್ಸೇ ಬೇರೆ ಇರುತ್ತೆ. ಸೊ ಅದ್ರದ್ದು ಕ್ಯಾನ್ವಸೇ ಬೇರೆ ಇರುತ್ತೆ, ಇದ್ರ ಕ್ಯಾನ್ವಸ್ ಬೇರೆ ಇರುತ್ತೆ. ಆ್ಯಂಡ್ ಬಟ್ ಎರಡೂ ಸಿನಿಮಾನೇ ಸಿನಿಮಾ ಅಷ್ಟೇ. ಈಗ ಒಂದು ಲಾಸ್ಟ್ ಕ್ವಶನ್ ಕೇಳಬೇಕು ಅಂದರೆ, ನಿಮ್ಮ ಇಡೀ ಜರ್ನಿನ ಒಂದು ಸಿನಿಮಾ ಹೆಸರು ಇಟ್ಟು ಹೇಳ್ತೀನಿ ಅನ್ನಂಗಿದ್ರೆ ಏನು ಹೇಳ್ತೀರಾ? ನಂದ ಇಬ್ರಿಗೂ ಸೇಮ್. ನಂದಾದರೆ ಕಿಕ್ಔಟ್. ನನಗೆ ಒಂದೇ ಹೆಸರಲ್ಲಿ ಕಷ್ಟ ಇದೆ ಬ್ರೋ. ಲೈಫ್ ಇಸ್ ಲೈಕ್
ವೆಬ್ ಸೀರೀಸ್ ಥರ 3-8 ಇಡೋಣ. ಅಯ್ಯೋ ಏನೇನೆಲ್ಲ ಮಾಡಿಲ್ಲ. ವಿಜೆ ಈ ಕಡೆ ಆರ್ಟಿಸ್ಟು, ಇನ್ನೊಂದು ಯಾವುದಕ್ಕೆ ಅಸೋಸಿಯೇಟ್, ಇನ್ಯಾವುದೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಇನ್ಯಾವ ಈ ಕಡೆ ರಿಯಾಲಿಟಿ ಬ್ರದರ್, ಇದೆಲ್ಲ ನೆನ್ಸ್ಕೊಂಡ್ರೆ ಒಂದೇ ಸಲ ಅಂತ ಆಗಲ್ಲ. ಫುಲ್ ಸ್ಟಾಪ್. ಕಿರುಕಾಣಿಕೆ ತೆಗೆದು ನೋಡ್ಬೋದು ಪುಸ್ತಕ, ಅದರಲ್ಲಿ ಬೇರೆ ಏನಿಲ್ಲ. ಹಂಗಂದ್ರೆ ಎಲ್ರ ಮುಂದೆ ಓದೋ ಬುಕ್ಕೆ, ಬುಕ್ ಇದೆಯಾ ಯಾವುದಾದ್ರು? ಎಲ್ರ ಮುಂದೆ ಓದೋ ಬುಕ್ಕೆ. ಹಾಗೆ ಧೈರ್ಯವಾಗಿ ಯಾವಾಗ ಬುಕ್ ಓದ್ತಾ ಇದ್ದೀನಿ. ಎಲ್ಲರ ಮುಂದೆ ಓದೋ ಪುಸ್ತಕ ಕೆಲವು, ಆದರೆ ಕೆಲವೊಬ್ಬರ ಜೊತೆಗಳು ಓದೋ ಪುಸ್ತಕಗಳು ಕೆಲವು. ವಾವ್, ನಮ್ಮಮ್ಮ ಅಂದರೆ ನಂಗಿಷ್ಟ. ವಸುದೇಂದ್ರ ಅವ್ರದ್ದು ಬಣ್ಣದ ಕಾಲು ಹಾಂ, ಕಿಚ್ಚೆಜ್ಜೆ. ಬಣ್ಣದ ಕಾಲು ಕರೆಕ್ಟಾಗಿ ಸಿಕ್ಕಿದೆ. ಮ್ಯಾಚ್ ಆಗುತ್ತೆ. ಎಸ್, ಓಕೆ, ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ಆಯಿತು. ನಿಮ್ಮ ವೇವ್ ಕನ್ನಡಿಗರು ಕೂಡ ಇಲ್ಲ. ಇದೇ ಥರ ಸಾಕಷ್ಟು ಬಣ್ಣಗಳು ತುಂಬಿ ಸಾಕಷ್ಟು ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಒಂದು ಅಟ್ಲೀಸ್ಟ್ ಒಂದು 1000-1500 ಎಪಿಸೋಡ್ಸ್ನ ನೀವು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಹೇಶ್ ಆ್ಯಂಡ್ ಹೇಮಂತ್. ನಮ್ಮ ಶೋ ಅಲ್ಲಿ ವರ್ಕ್ ಮಾಡಿದ್ದು ಖುಷಿ ಆಯಿತು. ಆ್ಯಂಡ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಅವನು ಹೇಳ್ದಂಗೆ ನಿಮ್ಮ ಶೋನು ಅಷ್ಟೇ, ನಮ್ಮಮ್ಮ ಅಂದರೆ ನಂಗಿಷ್ಟ ಅಂತೇನಿದೆ, ನಿಮ್ಮ ಶೋ ಅಂದರೆ ಎಲ್ರಿಗೂ ಇಷ್ಟ ಆಗಲಿ. ಸೊ ಎಲ್ಲರೂ ಇಷ್ಟಪಡಲಿ. ಇದೇ ರೀತಿ ಸಾಕಷ್ಟು ನಾವೆಲ್ಲ ಇನ್ನೂ ಏನೂ ಇಲ್ಲ ಲೈಫಲ್ಲಿ, ಏನೂ ಮಾಡಿಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು. ಬಟ್ ತುಂಬ ಸಾಧನೆ ಮಾಡಿರೋರು ಯಾರು ಇದ್ದರೆ ಎಲ್ಲರೂ ನಿಮ್ಮ ಚಾನಲ್ಗೆ ಬರಲಿ. ಸೊ ನಿಮ್ಮ ಚಾನಲ್ಗೆ ಬಂದು ಕೂತ್ಕೊಂಡು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ಅದನ್ನು ಲಕ್ಷಾಂತರ ಜನ ನೋಡಿ ಆದಷ್ಟು ಬೇಗ ಮಾನಿಟೈಸ್ ಆಗಿ ಸೂಪರಾಗಿ ಬೆಳೀರಿ, ಚೆನ್ನಾಗಿ ದುಡ್ಡು ಮಾಡಿ. ಥ್ಯಾಂಕ್ ಯು. ಇದು ಅರ್ಜುನ್ ಫೈನಾನ್ಸ್ ಅವರಿಂದ ಒಂದು ಬಿಸಿ ಪಾನೀಯ. ಓಕೆ, ಥ್ಯಾಂಕ್ ಯು. ಇಟ್ಕೊಳ್ಳೋ. ಅಂದರೆ ಫ್ರೆಂಡ್ಸ್ಗಳಿಗೆ ಬಹುಮುಖ್ಯ ಅಂತ. ಓಕೆ, ಥ್ಯಾಂಕ್ ಯು. ಅರ್ಜುನ್ ಫೈನಾನ್ಸ್ ಅವ್ರಿಗೆ ಕೂಡ ಥ್ಯಾಂಕ್ಸ್. ಎಲ್ಲ ಥರದ ಲೋನ್ಗಳು ಮಾಡಿಸ್ಕೊಡ್ತಾರೆ ಸರ್, ಆಲ್ ಓವರ್ ಕರ್ನಾಟಕ. ಓಕೆ, ವಾಪಸ್ ಕೊಡೋಂಗಿಲ್ಲ ತಾನೆ? ಖಂಡಿತ ಕೊಡಬೇಕು. ಆ ಥರ ಸ್ಕೀಮ್ ಅಲ್ಲಪ್ಪ ಇದು, ವಾಪಸ್ ಕೊಡೋ ಸ್ಕೀಮ್. ಬ್ಯಾಂಕರ್ ಕೇಳ್ತಾರೆ. ಫೀಡ್ಬ್ಯಾಕ್ ಆದರೂ ಆಗಿರ್ಬೋದು, ಒಳ್ಳೆ ಮಾತಾದರೂ ಆಗಿರ್ಬೋದು, ಸಜೆಷನ್ ಆದರೂ ಸರಿ. ಓಕೆ, ಆಡೋಬ್ರು ಏನು ಬರ್ತಾರೆ ನೋಡ್ಬೋದಾ? ಕಾಪಿ ಹೊಡಿಬೋದಾ? ಓಕೆ, ಖಂಡಿತ ಹೊಡಿಬಾರ್ದು. ಒಂದು ಫಿಲ್ಮ್ ಹೇಳಿದ್ವಾಗ ಓಕೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನಾದರೂ ಹೇಳಂಗಿದ್ರೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಮಹೇಶ್ ಆ್ಯಂಡ್ ಹೇಮಂತ್, ಅದೇ ಈಗ ಹೇಳ್ದಂಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಚಾನಲ್ಗೆ ಕರೆಸಿ, ಏನೋ ದಬಾಕಿದ್ದೀವಿ ಅಂತ ಕರೆಸಿರೋದಕ್ಕೆ ಥ್ಯಾಂಕ್ಸ್. ವೀಕ್ಷಕರಿಗೆ ಏನು ಹೇಳಬೇಕು ಅಂತಂದರೆ, ನಮಗೆ ಗೊತ್ತಿರೋಷ್ಟು ಹೇಳಿದ್ದೀವಿ ಅಷ್ಟೇ. ಸೊ ವಿ ಆರ್ ನಾಟ್ ಸುಪೀರಿಯರ್ಸ್, ಇಲ್ಲ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋದೇನಿಲ್ಲ. ಅಕಸ್ಮಾತ್ ಅದರಿಂದ ಏನಾದ್ರು ನಿಮ್ಗೆ ಉಪಯೋಗ ಆದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಏನಾದ್ರು ಹರ್ಟ್ ಆಗಿದರೆ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ಬಿಕಾಸ್ ನಾವು ಗೊತ್ತಿಲ್ಲದೆ ಮಾತಾಡಿರ್ಬೋದು. ಏನಾದರೂ ಎಷ್ಟು ಗೊತ್ತಿದೆಯೋ ಅಷ್ಟೇ ಮಾತಾಡಿದ್ದೀವಿ. ಸೊ ಯಾರಿಗಾದರೂ ಅಕಸ್ಮಾತ್ ಏನಾದ್ರು ಮನಸ್ಸಿಗೆ ಬೇಜಾರಾಗಿದ್ರೆ ಸಾರಿ. ಬಟ್ ಆಲ್ವೇಸ್ ನೋಡ್ತಾ ಇರಿ ಚಾನಲ್ ನೇಮ್ ಏನು, ವೇವ್ ಕನ್ನಡಿಗ ಚಾನಲ್ ನೋಡ್ತಾ ಇರಿ. ಇದೇ ರೀತಿ ನಿಮ್ಮ ಪ್ರೀತಿನ ಇವ್ರಿಗೆ ಯಾವಾಗಲೂ ದಾರಿ ಎರಿತಾ ಇರಿ. ಆದಷ್ಟು ಬೇಗ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ, ಮಾನಿಟೈಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದುಡ್ಡು ಬರೋಂಗೆ ಮಾಡಿ. ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಿಮ್ಮ ಇಷ್ಟೊಂದು ಕೆಲಸಗಳ ನಡುವೆ ಬಿಡುವು ಮಾಡ್ಕೊಂಡು ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫ್ರಮ್ ವೇವ್ ಕನ್ನಡಿಗ. ಥ್ಯಾಂಕ್ ಯು. ವೇವ್ ಕನ್ನಡಿಗಗೆ ಆದಷ್ಟು ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ವೇವ್ ಕನ್ನಡಿಗರು.